ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯಗಳ ಒಕ್ಕೂಟ ವತಿಯಿಂದ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಕರ್ನಾಟಕದ ಘನವೆತ್ತ ರಾಜ್ಯಪಾಲರವರಿಗೆ ಕೇಂದ್ರದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರ ವಿರುದ್ಧ ದಿನಾಂಕ ಡಿಸೆಂಬರ್ 26, 2024 ರಂದು ಭಾಲ್ಕಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ನೇರವಾಗಿ ಮಹಾತ್ಮ ಗಾಂಧಿ ವೃತ್ತದಿಂದ ಮಹಾತ್ಮ ಬಸವೇಶ್ವರ ವೃತ್ತದ ಮೂಲಕ ತಹಸೀಲ್ ಕಾರ್ಯಾಲಯಕ್ಕೆ ತಲುಪಿ ಸಾವಿರಾರು ಸಂಖ್ಯೆಯಲ್ಲಿ ಹಲಗೆ ತಮಟೆ ಬಾರಿಸುತ್ತಾ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ಜೈಕಾರ ಹಾಕುತ್ತಾ ಬಂದಿರುತ್ತಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಹಾಗೂ ವಿಶ್ವಕ್ಕೆ ಹೊಸ ದಿಕ್ಕನ್ನು ತೋರಿಸುವವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳುವುದು ನಮ್ಮ ಘನತೆಯ ಸಂಕೇತವಾಗಿದೆ. ಭಾರತೀಯ ಕೋಟ್ಯಾಂತರ ಜನತೆಗೆ ಅಂಬೇಡ್ಕರ್ ಹೆಸರು ಹೇಳುವುದು ಅಂದರೆ ಅವರ ಆತ್ಮಗೌರವ ಸಂಕೇತವಾಗಿದೆ. ಅವರಿಗೆ ಹಾಗೂ ಅವರ ರಚಿಸಿದ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದರೆ ದೇಶದ ಜನತೆ ಸಹಿಸಲು ಸಾಧ್ಯವಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ತಿನಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಅವಹೇಳನಕಾರಿ ಹೇಳಿಕೆ ನೀಡಿದರು. ಇಂಥ ಹೇಳಿಕೆಗಳನ್ನು ಸಮಾಜದ ದ್ವೇಷ ಮತ್ತು ವಿಭಜನೆಗಳನ್ನು ಹೆಚ್ಚಿಸುತ್ತವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅನುಸರಿಸುವ ಪ್ರಜೆಗಳ ಭಾವನೆಗಳಿಗೆ ಅದಕ್ಕೆ ಆಗುತ್ತಿದೆ. ಧರ್ಮದ ಆಧಾರ ಮೇಲೆ ದ್ವೇಷ ಹುಟ್ಟಿಸುವುದು, ಜಾತಿ ಆಧಾರದ ಮೇಲೆ ಅವಮಾನಿಸುವುದು ಕಾನೂನು ದೃಷ್ಟಿಯಿಂದ ಭಾರತದಲ್ಲಿ ಇಂತಹ ಹೇಳಿಕೆಗಳು ಕೆಲವು ಸೆಕ್ಷನ್ಗಳ ಅಡಿಯಲ್ಲಿ ಅಪರಾಧವಾಗುತ್ತದೆ. ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಮತ್ತು ದಲಿತ ಒಕ್ಕೂಟ ಸಮಿತಿಗಳು ಖಂಡಿಸುತ್ತವೆ ಮತ್ತು ಕೇಂದ್ರ ಸರ್ಕಾರ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು, ದೇಶದ ಜನಕ್ಕೆ ಕ್ಷಮೆ ಕೇಳಬೇಕು ಎಂದು ಈ ಪ್ರತಿಭಟನೆ ರ್ಯಾಲಿ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿರುತ್ತಾರೆ. ಈ ಪ್ರತಿಭಟನೆಯಲ್ಲಿ ಪ್ರಮುಖರಾದ ಗಾಳೆಪ್ಪ ಮೈಲೂರು ತಾಲೂಕಾ ಪ್ರಧಾನ ಸಂಚಾಲಕರು ಭಾಲ್ಕಿ, ವಿಲಾಸ್ ಎ ಮೋರೆ ತಾಲೂಕಾ ಸಂಚಾಲಕರು ಭಾಲ್ಕಿ, ರಮೇಶ್ ಬೆಲ್ದಾರ್ ತಾಲೂಕಾ ಸಂಚಾಲಕರು ಭಾಲ್ಕಿ, ವಿಶ್ವನಾಥ್ ಮೋರೆ ಅಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ ಭಾಲ್ಕಿ, ಲವಕುಶ್ ಕಾಂಬಳೆ ಉಪಾಧ್ಯಕ್ಷರು ಭಾರತೀಯ ಬೌದ್ಧ ಮಹಾಸಭಾ, ವೈಜನಾಥ ಧರಂಪಾಲ್ ತಾಲೂಕಾ ಸಂಘಟನಾ ಸಂಚಾಲಕರು ಭಾಲ್ಕಿ, ಅಶೋಕ್ ಗಾಯಕ್ವಾಡ್ ಜಿಲ್ಲಾ ಸಂಘಟನಾ ಸಂಚಾಲಕರು ಬೀದರ್, ಶಿವಕುಮಾರ್ ಮೆತ್ರೆ ತಾಲೂಕಾ ಸಂಚಾಲಕರು ಭಾಲ್ಕಿ, ಸುರೇಶ್ ಮೋರೆ ಅಧ್ಯಕ್ಷರು ಛಲವಾದಿ ಮಹಾಸಭಾ ಭಾಲ್ಕಿ, ವಿಜಯಕುಮಾರ್ ಮೋರೆ ಸಮಾಜದ ಮುಖಂಡರು ಭಾಲ್ಕಿ, ಸಂಜಯ್ ಕುಮಾರ್ ಕಾಂಬಳೆ ತಾಲೂಕಾ ಸಂಘಟನಾ ಸಂಚಾಲಕರು ಭಾಲ್ಕಿ, ಸಿದ್ಧಾರ್ಥ್ ಪ್ಯಾಗೆ ಅಧ್ಯಕ್ಷರು ಭೀಮ್ ಆರ್ಮಿ ಭಾಲ್ಕಿ, ಜಗನ್ನಾಥ್ ಮೇಟಾರೆ ದಲಿತ್ ಮುಖಂಡರು ಭಾಲ್ಕಿ ಇನ್ನಿತರರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಓಟಿನ ಅಧಿಕಾರನೇ ಇರಲಿಲ್ಲ. ಯಾವತ್ತು ಬಾಬಾ ಸಾಹೇಬರು ಶಾಲೆಗೆ ಹೋಗ್ಬಿಡ್ತಿರ್ಲಿಲ್ಲ. ಆ ಶಾಲೆ ಹೊರಗಡೆ ಕುಂತು ಶಾಲೆ ಕಲಿತು 14 ಡಿಗ್ರಿ ಪಡೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟರು. ಆ ಸಂವಿಧಾನ ಅಡಿಯಲ್ಲಿ ಅನೇಕ ಅಂಬೇಡ್ಕರ್ ಅವರಿಗೆ ಹೋರಾಟದ ಪರವಾಗಿ ನಮ್ಮ ತಹಸೀಲ್ದಾರ್ ಅವರು ಕೂಡ ಈ ಪ್ರತಿಭಟನೆ ನಮ್ಮನ್ನು ಉದ್ದೇಶಿಸಿ ಒಂದು ಅವ್ರ ಇಂಟರ್ವ್ಯೂಗಳನ್ನು ಹೇಳ್ಬೇಕಂತ ನಾನು ಅವ್ರಿಗೆ ಕೇಳ್ಕೊಳ್ತೇನೆ. ಒಕ್ಕೂಟ ವತಿಯಿಂದ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಕುರಿತು ಅವಹೇಳನಕಾರಿಯನ್ನು ಹೇಳಿದ್ದಾರೆ. ಅದರಿಂದ ಇವತ್ತು ನಾವು ಇದು ಒಂದು ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ರ್ಯಾಲಿಯ ಮುಖಾಂತರ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಕುರಿತು ಅಶೋಕ್ ಗಾಯಕ್ವಾಡ್ ಕೂಡ ವೇದಿಕೆ ಪರವಾಗಿ ಮಾತಾಡಬೇಕು.